ಮೇಡಮ್ ಏನ್ ಅನ್ಸ್ತು ಮೇಡಮ್ ಇವರು ಮಾತು? ಖುಷಿ ಆಯ್ತು. ಉತ್ತರ ಕರ್ನಾಟಕದವ್ರು ಹಂಗೆ ಅವ್ರು ಮಾತಾಡೋದು ಮಾತ್ರ ಬ್ಯಾಡ್ ಹೌದು. ಬಟ್ ಮನ್ಸು ತುಂಬಾ ತುಂಬಾ ಕಾಮನ್ ಲ್ಯಾಂಗ್ವೇಜ್, ಬ್ಯಾಡ್ ಲ್ಯಾಂಗ್ವೇಜ್ ಅದು ತುಂಬಾ ಕಾಮನ್ ಪದಗಳು. ಅದು ಆಕ್ಚುಲಿ ನಮ್ಗೆ ಸ್ವಲ್ಪ ಆತರ ಅನ್ಸುತ್ತೆ. ಅಂದ್ರೆ ನಮ್ಮ ಮಂಗಳೂರು ಸೈಡ್ ನಾವು ಆತರ ಮಾತಾಡಲ್ವಲ್ಲ, ಅದು ಒಂಥರ ನಮ್ಗೆ ಬ್ಯಾಡ್ ಅನ್ಸುತ್ತೆ. ಒಂದೆರಡೇ ಮಾತು ಗೊತ್ತಿರೋದು ನಮ್ಗೆ ಬ್ಯಾಡ್ ಲ್ಯಾಂಗ್ವೇಜ್ ಅಂತ ಮಂಗಳೂರು ಸೈಡ್ ಅವರಿಗೆ. ತುಂಬಾ ಕಡಿಮೆ ಈ ಪದ, ಅದೇ ಕೆಟ್ಟ ಪದಗಳನ್ನ ತುಂಬಾ ಕಡಿಮೆ ಬಳಸೋ ಅಂತ ಏನಾದ್ರು ಜಿಲ್ಲೆ ಇದ್ರೆ ಅದು ಮೋಸ್ಟ್ಲಿ ಮಂಗಳೂರು ಕಡೆ ಅಂತ ನಾವ್ ಹೇಳ್ಕೊಳ್ಬೇಕಾಗುತ್ತೆ ಅದನ್ನ. ಸೊ ಏನ್ ಅನ್ನಿಸ್ತು ಮೇಡಮ್? ಹೇಳ್ತಾ ಇದ್ರಿ ಅವರು ಪೆಂಡಾಲ್ ಎಲ್ಲ ಹಾಕ್ಸಿದ್ದಾರೆ ಅಂಡ್ ಸ್ಕ್ರೀನ್ ಎಲ್ಲ ಇದ್ ಮಾಡಿದ್ದಾರೆ. ಸೊ ಹೆಂಗ ಅನಿಸ್ತಿದೆ? ಖುಷಿ ಆಯ್ತು. ಒಂದು ಮದ್ವೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಹೌದು, ಖಂಡಿತ ಮದುವೆ ಸೆಲೆಬ್ರೇಷನ್ ಇದು. ಅವ್ರು ಊಟ ಎಲ್ಲ ಹಾಕಿಸ್ತಿದಾರಂತೆ, ನಾವು ಹೋಗೋದು ಒಳ್ಳೇದು. ಹೋಗೋದು ಒಳ್ಳೇದು. ಖುಷಿ ಅಂದ್ರೆ ಖುಷಿ ಸರ್. ಏನ್ ಸರ್ ವಿಚಾರ ಏನು ಅಂತಂದ್ರೆ ಊಟಕ್ಕೆ ರೆಡಿ ಮಾಡ್ಸಿರ್ತಾರೆ ಎಲ್ಲಾ ಕಡೆಗೂ. ಹಾಗೆ ಗೆದ್ರೆ ಊಟ ಮತ್ತೆ ಸಮ್ ಸ್ನಾಕ್ಸ್ ಅವೆಲ್ಲ ರೆಡಿ ಆಗಿರುತ್ತೆ. ಸೋತ್ರೆ ದುಃಖದಲ್ಲಿ ಊಟ ಮಾಡ್ತಾರೆ, ಗೆದ್ರೆ ಖುಷಿಯಲ್ಲಿ ಊಟ ಮಾಡ್ತಾರೆ. ಅಲ್ಲ 100% ಸತ್ಯ ಅಂತ ಅನ್ಸುತ್ತೆ. ಅಲ್ಟಿಮೇಟ್ ಆಗಿ ಇವತ್ತು ಖುಷಿಯಿಂದ ಊಟ ಮಾಡ್ಲಿ ಅನ್ನೋದು ಐ ಥಿಂಕ್ ತುಂಬಾ ಇಂಪಾರ್ಟೆಂಟ್. ಆ ಭಾಷೆ ನನ್ಗೂ ಕೇಳಿ ಸ್ವಲ್ಪ ನಗು ಬಂತು. ಏನ್ ಮಾಡ್ಲಿಕ್ಕೆ ಬರೋಲ್ಲ, ಒಂದೊಂದು ಸ್ಥಳದ ಮಹತ್ವ. ಮೋಸ್ಟ್ ಪ್ರಾಬ್ಲಿ ಅದು ವೆರಿ ಕಾಮನ್ ವರ್ಡ್ಸ್ ಅಂತ ಅಂದ್ಕೊಳ್ಬೇಕು. ಹೌದು ಹೌದು. ಸೊ ಇವಾಗ ಮಾತನಾಡ್ತಾ ಇದ್ವಿ ಏನು ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅವ್ರ ಜೊತೆಗೆ ಸಾಲ್ಟ್ ಅವರು ಕೂಡ ಸೇರ್ಕೊಂಡ್ರೆ ಸಖತ್ತಾಗಿ ಓಪನಿಂಗ್ ಅನ್ನ ಮಾಡ್ತಾರೆ. ಸಾಲ್ಟ್ ಅವರ ಒಂದು ಕೈ ಚಳಕವನ್ನ ನೋಡಿದೀವಿ, ಹೆಂಗ್ ಬೇಕೋ ಹಂಗ ಹೊಡಿತಾರೆ ಸರ್ ಅವರು. ಹೆಂಗೆ ಅಂತಂದ್ರೆ ಅದು ಕ್ಯಾಚ್ ಹಿಡಿದು ಬಿಟ್ರೆ ಅನ್ನೋ ಭಯದಲ್ಲೆಲ್ಲ ಹೊಡಿಯಲ್ಲ ಅವರು, ಹೆಂಗ ಬೇಕೋ ಹಂಗ ಚಚ್ತಾ ಇರ್ತಾರೆ. ವಿರಾಟ್ ಕೊಹ್ಲಿಗೆ ಬಹಳ ಅಂದ್ರೆ ಬಹಳ ಒಂದು ದೊಡ್ಡ ಸಾಥನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿದೆ. ನೋಡ್ಬೇಕು ಟಾಸ್ ಆದ್ಮೇಲೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಯಾಕಂತಂದ್ರೆ ಟಾಸ್ ಏನಾದ್ರು ಅವ್ರು ಗೆದ್ಕೊಂಡ್ಬಿಟ್ರೆ 220 ಹೌದು ಟಾರ್ಗೆಟ್ ಜಾಸ್ತಿ ಕೊಡ್ಬೇಕಾಗತ್ತೆ ನಾವು. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಗ್ರೌಂಡ್ ನಲ್ಲಿ ಅಷ್ಟೊಂದು ಈಸಿ ಅಲ್ಲ. ಅಭಿಮಾನಿಗಳ ಪ್ರೆಷರ್ ಜಾಸ್ತಿ ಇರುತ್ತೆ. ಎಷ್ಟು ಜನ ಜಾಸ್ತಿ ಆಗ್ತಾರೋ ಅಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಇಟ್ಸ್ ನಾಟ್ ದಟ್ ಈಸಿ. ಯಾಕಂದ್ರೆ ಈಗ ನಮ್ಗೇನೆ ಒಂದು ಕ್ಯಾಮರಾ ಮುಂದೆ ಮಾತಾಡ್ಬೇಕಂದಾಗ ಮಾನಸಿಕವಾಗಿ ನಮ್ಮೇ ಒತ್ತಡ ಇರ್ತದೆ. ಕೋಟ್ಯಾಂತರ ಕಣ್ಣುಗಳು ಒಂದು ಮ್ಯಾಚ್ ಅನ್ನ ನೋಡ್ಬೇಕಾದ್ರೆ ಆ ಒತ್ತಡ ಕೂಡ ದಟ್ ಪ್ರೆಷರ್ ಇಸ್ ಆಲ್ವೇಸ್ ದೇರ್. ಖಂಡಿತ ಖಂಡಿತ ಖಂಡಿತ. ಆಟಗಾರರಿಗೆ ಈಸಿ ಅಲ್ಲ ಅಂತಾನು ಹೇಳ್ಬೋದು. ಸೊ ಮೇಡಮ್ ಏನ್ ಹೇಳ್ತೀರಾ, ವಿರಾಟ್ ಕೊಹ್ಲಿಯ ಜೊತೆಗೆ ಯಾರು ಬ್ಯಾಟ್ಮನ್ ಆಗಿರ್ಬೇಕು? ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಯಾರಾದ್ರೂ ಆಗ್ಲಿ ಸರ್ ಹೇಳಿದ್ರು ಫಸ್ಟ್ ಯಾರಾದ್ರೂ ಟಾಸ್ ಗೆಲ್ಲಬೇಕಷ್ಟೇ. ಪಟಾಕಿ ಯಾರ್ದಾದ್ರೆ ಮೇಡಮ್ ಅಲ್ಟಿಮೇಟ್ ಹಚ್ಚೋ ನಾವ್ ಆಗ್ಬೇಕು. ಸಾಯಂಕಾಲ ಪಟಾಕಿ ನಾವ್ ಹಚ್ಬೇಕಷ್ಟೇ. ನಿಮ್ಮನೇಲಿ ಸೆಲೆಬ್ರೇಷನ್ ಇಲ್ಲ ಮೇಡಮ್, ಅದೇ ಜರ್ಸಿ ಗೀಸಿ ಎಲ್ಲ ತಗೊಂಡ್ಬಂದು ನಮ್ಮ ಮಗಳು ಹೋಗ್ಬಿಟ್ಟು ಜರ್ಸಿ ತಗೊಂಡ್ಬಂದು. ಶಿ ಇಸ್ ಎ ವೆರಿ ಬಿಗ್ ಫ್ಯಾನ್ ಆಫ್ ದಿಸ್ ಕ್ರಿಕೆಟ್. ಮಗನೂ ಅಷ್ಟೇ. ಇವತ್ತೆಲ್ಲ ಫ್ರೆಂಡ್ಸ್ ಜೊತೆಲ್ಲ ಅವನು ಎಲ್ಲ ಜರ್ಸಿ ಗೀಸಿ ಹಾಕೊಂಡು ಎಲ್ಲ ಆಚೆ ಕಡೆ ಎಲ್ಲ ದೇ ಜಸ್ಟ್ ಪ್ರಿಪೇರಿಂಗ್ ಫಾರ್ ದ ಈವ್ನಿಂಗ್ ಸೆಲೆಬ್ರೇಷನ್. ಸೊ ಎಲ್ಲ ಹೊರಗಡೆ ಹೋಗಿದ್ದಾರೆ. ಮಾಲ್ಗಳಲ್ಲೂ ಕೂಡ ಐ ಥಿಂಕ್ ಓರಿಯನ್ ಮಾಲ್ ಅಲ್ಲಿ ಐ ಥಿಂಕ್ ವೆರಿ ಬಿಗ್ ಸ್ಕ್ರೀನ್ ಆಗಿ ನನ್ನ ಫ್ರೆಂಡ್ ಅಂಡ್ ನಮ್ಮ ಫ್ರೆಂಡ್ ಹೇಳಿದ್ಲು ಈವ್ನಿಂಗ್ ಬಂದ್ಬಿಡ್ಕೋಣ ಅಲ್ಲಿ ಹೋಗೋಣ, ಅಲ್ಲಿ ದೊಡ್ಡ ಸ್ಕ್ರೀನ್ ಕೊಡ್ಬೇಕು, ಒಂದು ಕಾರಣಕ್ಕೆ ದುಡ್ಡು ಕೊಡ್ಬೇಕು. ಎಲ್ಲಿದ್ರು ಅಭಿಮಾನಿಗಳು ದುಡ್ಡಿನ ಮಖ ನೋಡೋದೇ ಇಲ್ಲ. ಯಾಕಂದ್ರೆ RCB ಗೆಲ್ಬೇಕು ಅಂತಾನೆ ಅವ್ರು ಅನ್ಕೊಂಡು. ಅದೇನಂದ್ರೆ ಸಪರೇಟ್ ಆಗಿ ಕುತ್ಕೊಂಡು ನೋಡೋ ಬದಲು ಫುಲ್ ಗುಂಪಲ್ಲಿ ಬೇರೆ. ಹೌದು. ಈಗ RCBಯ ತಂತ್ರಗಾರಿಕೆಯ ಬಗ್ಗೆ ಮಾತನಾಡೋದಾದ್ರೆ ಹೇಗಿರ್ಬೇಕು ಅಂತ ಅನ್ಸುತ್ತೆ ಮೇಡಮ್? ನನ್ಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಕ್ರಿಕೆಟ್ ನೋಡ್ತೀನಿ, ಬಟ್ ಅಷ್ಟು ಟೆಕ್ನಿಕ್ಯಾಲಿಟೀಸ್ಗಳು ಅಥವಾ ಅದ್ರ ಬಗ್ಗೆ ನಾನು ಗಮನ ಹರಿಸಿಲ್ಲ. ವೆರಿ ಫ್ರಾಂಕ್. ಇಲ್ಲ ಇಲ್ಲ ಇಲ್ಲ, ಡೆಫಿನೆಟ್ಲಿ ಇದು ಕೂಡ ಒಂದು ರೀತಿನಲ್ಲಿ ವಿ ನೀಡ್ ಟು ಬಿ ಪಾರ್ಟ್ ಆಫ್ ದಿಸ್ ಏನೋ ಸ್ಪೋರ್ಟ್ ಈವೆಂಟ್. ಸೊ ಆ ವಿಚಾರ ತಲೆಯಲ್ಲಿ ಇಟ್ಕೊಂಡು ಮಾತಾಡೋದಾಯ್ತು ಅಂತಂದ್ರೆ ನಾನು ಇನ್ಫ್ಯಾಕ್ಟ್ ನಾ ಕಪಿಲ್ ದೇವ್ ಆ ಟೈಮಲ್ಲಿ ನೋಡಿದಂತ ಆ ಕಪ್, ಆ ವರ್ಲ್ಡ್ ಕಪ್ ಗೆದ್ರಲ್ಲ, ವಿ ಹ್ಯಾವ್ ದ ಮೆಮೊರೀಸ್ ಆಫ್ ದೋಸ್ ಟೈಮ್ಸ್. ಸೊ ನಾವು ಕೂಡ ಕ್ರಿಕೆಟ್ಗಳೆಲ್ಲ ಆಡ್ತಾ ಇದ್ರಿ. ಬಟ್ ಇವತ್ತಿನ ಈ ಮ್ಯಾಚಸ್ ಏನ್ ಫಾರ್ಮ್ ಪಡೆಯುತ್ತೆ, ಬಿಕಾಸ್ ಪ್ರಿಡಿಕ್ಷನ್ಸ್ ಅಂತೂ ಯಾರು ಮಾಡ್ಲಿಕ್ಕೆ ನನ್ಗೆ ಅನ್ಸಿದ್ದು. ಓಕೆ, ನಾವ್ ಏನೇ ಇಲ್ಲಿ ಕೂತ್ಕೊಂಡು ಮಾತಾಡಬಹುದು. ವಿ ಕಾಂಟ್ ಪ್ರಿಡಿಕ್ಟ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಅಲ್ಲಿ ಏನೋ ಒಂದು ಆಗುತ್ತೆ, ಬಟ್ ಅಲ್ಟಿಮೇಟ್ ಆಗಿ ಪಟಾಕಿ ಸಾಯಂಕಾಲ ಹಚ್ಚೋದನ್ನ ಮಾತ್ರ ನಾವ್ ಆಗಿರ್ಬೇಕು. ಕರೆಂಟ್ ಮಾತ್ರ ತೆಗಿಬಾರ್ದು. ಅಷ್ಟೇ ಕತೆ ಅಲ್ವಾ? ಮೋಸ್ಟ್ಲಿ ಕರೆಂಟ್ ತೆಗ್ದವ್ರಿಗೆ ಪಟಾಕಿ ಅಂಟಿಸ್ತಾರೆ ಅನ್ನೋದು ನನಗೆ ಅನ್ಸುತ್ತೆ. ಚೆನ್ನಾಗಿರುತ್ತೆ ಎಲ್ಲರೂ ಗುಂಪಲ್ಲಿ ಪಟಾಕಿ ಹಚ್ಚೋದ ಮೇಡಮ್? ಗುಂಪಲ್ಲಿ ಕೂತ್ಕೊಂಡು
ಗುಂಪಲ್ ಕೂತ್ಕೊಂಡು ಹೇಳೋದು. ಕರಣ್ ಗಿರಣ್ ತೆಗೆದ್ರೆ ಅವ್ರಿಗೆ ಮೋಸ್ಟ್ಲಿ ಇವತ್ತು ಅವ್ರು ಪಟಾಕಿ ಹಚ್ತಾರೆ ಅಷ್ಟೇ. ಸ್ಟ್ರಾಟಜಿ ಅಂತ ಬರೋದಾದ್ರೆ ಸೊ ಬಾಲಿಂಗ್ ಅನ್ನೋದನ್ನ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸೊ ಕಳೆದ ಒಂದು ಸೀಸನ್ ನ ನೋಡೋದಾದ್ರೆ ಈ ಸಲ ಬೌಲರ್ಸ್ ಅಂತೂ ಸಖತ್ತಾಗಿದ್ದಾರೆ. ಜೋಶ್ ಅವ್ರು ಇರುವಂತಹ ಕಾರಣಕ್ಕಾಗಿ ಆಸ್ಟ್ರೇಲಿಯಾದ ವೇಗದ ಬೌಲರ್ ಅವ್ರಿಗಿಂತ ಎಸ್ ಫೋನದಲ್ಲಿ ರಾಜೇಶ್ ಅವರಿದ್ದಾರೆ. ಎಸ್ ರಾಜೇಶ್, ಹಲೋ. ಎಸ್, ಕಾಲ್ ಕಟ್ ಆಗಿರೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಎಸ್, ನಾ ಹೇಳ್ತಾ ಇದ್ದೆ ಏನು ಅಂತಂದ್ರೆ ತಂತ್ರಗಾರಿಕೆ ಅಂತ ಬಂದ್ರೆ, ಬೌಲಿಂಗ್ ಅಂತ ಬಂದ್ರೆ ಎಲ್ಲರೂ ಕೂಡ ಬೌಲರ್ಸು ಸಖತ್ತಾಗಿ ಇದು ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಇನ್ನು RCBಯ ಬಗ್ಗೆ ಇರುವಂತಹದ್ದು ವಿಚಾರ ಏನು ಅಂತಂದ್ರೆ RCB ಸ್ವಲ್ಪ ಆರಾಮಾಗಿ ಕಾಮಾಗಿ, ಅದಕ್ಕೆ ಗುಜರಾತ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಕೊಟ್ಟಿದೀವಿ ಈಗ ಪ್ಲೇ ಸ್ಟುಡಿಯೋ ಸ್ಟೇಡಿಯಂ ಅಲ್ಲಿ ಕೊಟ್ಟಿದ್ದಾರೆ. ಹೌದು, ಅವ್ರು ಆ ಪಿಚ್ ಯಾವ ರೀತಿ ವರ್ಗ ನಂಗೆ ನಿಮ್ ಪ್ರಕಾರ ಚಿನ್ನಸ್ವಾಮಿ ಕೊಟ್ಟಿದ್ರೆ ಏನಾಗ್ತದೆ ಗೊತ್ತಿಲ್ಲ ಮೇಡಮ್. ಇಲ್ಲಿ ಯಾವಾಗ್ಲೂ ಎಲ್ಲ ನೆಗೆಟಿವ್. ಚಿನ್ನಸ್ವಾಮಿ ಕೊಟ್ರೆ ಏನಾಗ್ತದೆ? ಅಲ್ಲ, ನನ್ಗೆ ಮೋಸ್ಟ್ ಆಫ್ ದ ಟೈಮ್ ನಾನು ನೋಡೋದು ಇಲ್ಲಿ ಮ್ಯಾಚ್ ಗಳು ಸೋತಿರೋದು, ಹಾಗಾಗಿ ಇದಕ್ಕೆ ನಮಗೂ ಕೂಡ ಪಾಸಿಬಲ್ ಆ ಪಿಚ್ ವರ್ಕ್ ಆಗ್ಬೋದು ಅಂತ. ಪಿಚ್ ವರ್ಕ್ ಆಗ್ಬೋದು. ಓಕೆ ಮ್ಯಾಮ್, ಬಟ್ ಏನಂದ್ರೆ ಇಲ್ಲಿ ಪೂರಕಷ್ಟು ಜನ ಜಾಗ ಇಲ್ವಲ್ಲ, ಡಿಸೈಡ್ ಆಗ್ಬಿಟ್ಟಿದ್ದೀರಾ ಇಲ್ಲೇನಾದ್ರು ಆಯ್ತು ಅಂತಂದ್ರೆ ಜನಸಾಗರ ಹರಿದು ಬರುತ್ತೆ. 100%. ಇವಾಗ ಏನಾದ್ರು 1 hour ಇರೋದು ನಾವು 3-4 hours ಬೇಕಾಗ್ಬೋದು ಟ್ರಾಫಿಕ್ ಅಲ್ಲಿ ರೀಚ್ ಆಗೋದು. ಪೊಲೀಸರು ಪಾಪ ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ. ಹೌದು ಹೌದು, ಇಟ್ಸ್ ಬೆಟರ್. ಬಟ್ ಇಲ್ಲಿ ಇಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಅದ್ರ ಜಾಗ ಅಷ್ಟು ಜನರಿಗೆ ಕೂರಕ್ ಜಾಗ ಇಲ್ಲ ಅನ್ನೋದು ಒಂದು ಕಾರಣಕ್ಕೆ ಅಲ್ಲಿ ಇಟ್ಟಿದ್ದಾರೆ. ಸರ್ಕಾರ ಸಾಧ್ಯವಾದ್ರೆ ಬ್ಯಾಂಗ್ಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ಯಾವ ರೀತಿ ಸೆಕೆಂಡ್ ಏರ್ಪೋರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ದೊಡ್ಡ ಸ್ಟೇಡಿಯಂ ಅನ್ನ ಕಟ್ಟಬೇಕು, ಬಿಕಾಸ್ ದೇರ್ ಇಸ್ ಅ ಹ್ಯೂಜ್ ಫ್ಯಾನ್ಸ್. ಇದೊಂದು ಹೌದು, ಯಾಕಂದ್ರೆ ಕ್ರಿಕೆಟ್ ಯಾರು ಕೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಗೊತ್ತಿಲ್ಲ, ಇಟ್ ಕೇಮ್ ಆಕ್ಸಿಡೆಂಟ್ ಆಗಿ ಈ ಸೆಕೆಂಡ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ವೈ ನಾಟ್ ಬಿಗ್ ಸ್ಟೇಡಿಯಂ? ಈಗ ಗುಜರಾತ್ ಇವತ್ತೇನ ಹೋಸ್ಟ್ ಮಾಡ್ತಾರೆ, ಇಟ್ಸ್ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಡಿಯಂ ಅಂತ ಹೇಳ್ತಾರೆ. ಐ ಥಿಂಕ್ ವೈ ನಾಟ್ ಬೆಂಗಳೂರಲ್ಲಿ ವೈ ನಾಟ್ ಒಂದು ಸೆಕೆಂಡ್ ಸ್ಟೇಡಿಯಂ, ಅಥವಾ ಉತ್ತರ ಕರ್ನಾಟಕದಲ್ಲಿ ವೈ ನಾಟ್ ಉತ್ತರ ಕರ್ನಾಟಕದಲ್ಲಿ ಒಂದು ಯಾವ್ದಾನ ಒಂದು ದೊಡ್ಡ ಸ್ಟೇಡಿಯಂ ಕಟ್ಟಿದ್ರೆ ಪಾಸಿಬಲಿ ಆ ಕಾನ್ಸಂಟ್ರೇಷನ್ ಅಲ್ಲಿ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಓಕೆ ಮೇಡಮ್, ಇದು ಒಂದು ಫನ್ನಿ ಕ್ವಶನ್ ಅಂತಾನೆ ತಿಳ್ಕೊಳ್ಳಿ, ಯಾಕೆ ಇದು ಒಂದು ಕ್ಯೂರಿಯಾಸಿಟಿ ಕೂಡ ಜನರಿಗೆ ಇರುತ್ತೆ. ಎಸ್, ಅದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಕೊಲೀಗ್ ಸಂಜಯ್ ಈ ವಿಚಾರದ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ, ಡೆಸ್ಕ್ ಲೈವ್ ಅಲ್ಲಿ ಬಂದಿದ್ದಾರೆ. ಎಸ್ ಸಂಜಯ್, RCB ವರ್ಸಸ್ ಈ ಒಂದು ಪಂಜಾಬ್. RCBದು ಮೈನಸ್ ಪಾಯಿಂಟ್ಗಳೇನಿರುತ್ತೆ, ಪ್ಲಸ್ ಪಾಯಿಂಟ್ಗಳೇನಿರುತ್ತೆ, ಪಂಜಾಬ್ದು ಪ್ಲಸ್ ಏನಿರುತ್ತೆ, ಮೈನಸ್ ಏನಿರುತ್ತೆ? ಎಸ್, ನಿಮ್ಮ ಧ್ವನಿ ಇಲ್ಲಿ ಕೇಳಿಸ್ತಾ ಇಲ್ಲ ಸಂಜಯ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.